ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮೋದೀಶ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮನೆ ಗಳಿಸದವರಿಂದ ಕಳ್ಳತನ ಆಗ್ತಿರುವಂತಹ ಪ್ರಕರಣಗಳು ಒಂದರಿಂದ ಒಂದು ಜಾಸ್ತಿ ಆಗ್ತಾನೆ ಇದೆ. ಅದರಲ್ಲೂ ಕೂಡ ನೇಪಾಳ ಮೂಲದ ಕೆಲಸಗಾರರಿಂದ ಕಳ್ಳತನಗಳಾಗ್ತಿದ್ದಾವೆ. ಕಳೆದ ಕೆಲ ತಿಂಗಳ ಹಿಂದೆ ಮಾರ್ತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ಬಿಲ್ಡರ್ ಮನೆಯಲ್ಲಿ ಸಾಕಷ್ಟು ಕೆಜಿ ಗಟ್ಟಲೆ ಚಿನ್ನಾಭರಣಗಳನ್ನ, ಒಡವೆಗಳನ್ನ, ಹಣವನ್ನ ಕದ್ದು ಲಾಕರ್ನ ಹೊಡೆದು ಎಸ್ಕೇಪ್ ಆಗುವಂತ ಕೆಲಸವನ್ನು ಮಾಡಲಾಗಿತ್ತು. ಅದು ಆ ಒಂದು ಪ್ರಕರಣ ಮಾಸುವಂತ ಬೆನ್ನಲ್ಲೇ ಬೆಂಗಳೂರಿನ ಮತ್ತೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂದ್ರೆ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೇಪಾಳ ಮೂಲದ ಕೆಲಸಗಾರರಿಂದ ಕಳ್ಳತನ ಆಗಿತ್ತು. ಅವರನ್ನ ಬಂಧನ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನ ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಎಕ್ಸ್ ಖಾತೆಗಳನ್ನ ನೀವು ಫಾಲೋ ಮಾಡಿ. ಇಂಟ್ರೆಸ್ಟಿಂಗ್ ಮತ್ತೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳನ್ನ ನೀವು ನೋಡಬಹುದು ಮತ್ತೆ ಓದಬಹುದು. ಇತ್ತೀಚೆಗಷ್ಟೇ ಮನೆಗೆಲಸದವರಿಂದ ಕಳ್ಳತನ ಮಾಡುವಂತದ್ದು ಜಾಸ್ತಿ ಆಗಿದೆ. ಯಾಕಂದ್ರೆ ದೊಡ್ಡ ದೊಡ್ಡ ವಿಲ್ಲಾಗಳನ್ನಾಗಿರ್ಬೋದು, ಮನೆಗಳನ್ನಾಗಿರ್ಬೋದು, ಬಂಗಲೆಗಳನ್ನ ಹೊಂದಿರುವಂತವರು ಮನೆ ಕೆಲಸಕ್ಕಾಗಿ ಬೇರೆ ಬೇರೆಯವನ್ನ ಹೈರ್ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಕಡಿಮೆ ಸಂಬಳ ಆಗಿರ್ಬೋದು, ಜೊತೆಗೆ ನಂಬಿಕಸ್ಥರನ್ನ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಬೇರೆ ಬೇರೆ ರಾಜ್ಯದವರು, ಅದರಲ್ಲೂ ಕೂಡ ಉತ್ತರ ಭಾರತ ಮೂಲದವರು ಮತ್ತೆ ನೇಪಾಳ ಮೂಲದವರು ಕಡಿಮೆ ಬೆಲೆಗೆ, ಕಡಿಮೆ ಸಂಬಳಕ್ಕೆ ಕೆಲಸಕ್ಕೆ ಇರ್ತಾರೆ ಅಂತೇಳಿ ಅಂತವರನ್ನ ಕೆಲಸಕ್ಕೆ ಚೂಸ್ ಮಾಡುವಂಥದ್ದು ಜಾಸ್ತಿ. ಆದ್ರೆ ಅಂತವರಿಂದಲೇ ಸಾಕಷ್ಟು ಕಳ್ಳತನಗಳು ಬೆಂಗಳೂರಿನಲ್ಲಿ ನಡೀತಿದ್ದೇವೆ. ಮಾರ್ತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಜಿಗಟ್ಟಲೆ ಚಿನ್ನವನ್ನ ಮನೆಯಲ್ಲಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಬಿಲ್ಡರ್ ಮನೆಯಲ್ಲಿ ಲಾಕರ್ ಅನ್ನ ಹೊಡೆದು ಹಾಕಿ ಕಳ್ಳತನ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಇಬ್ಬರಿಂದ ಕಳ್ಳತನ ಮಾಡಲಾಗಿತ್ತು. ಅವರಿಗೆ ಸಂಬಂಧಪಟ್ಟ, ಅವರಿಗೆ ಪರಿಚಯ ಇರುವಂತವರನ್ನ ಕರೆಸಿ ಕಳ್ಳತನ ಮಾಡಿಸುವಂತ ಕೆಲಸವನ್ನ ಆ ಒಂದು ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಸೆಕ್ಯೂರಿಟಿ ಮಾಡಿದ್ರು. ಅದೇ ರೀತಿಯಾದಂತಹ ಸೇಮ್ ರೀತಿಯಲ್ಲಿ ಒಂದು ಕಳ್ಳತನ ಕೂಡ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಅರ್ಕಾವತಿ ಲೇಔಟ್ನಲ್ಲಿ ನಡೆದಿತ್ತು. ಓರ್ವ ಕಾಂಟ್ರಾಕ್ಟರ್, ಗುತ್ತಿಗೆದಾರರೇನಿದ್ದಾನೆ, ಆತನ ಮನೆಯಲ್ಲಿ ಜನರಿಗೆ ಅಂದ್ರೆ ಕೆಲಸಗಾರರಿಗೆ ಸಂಬಳ ಕೊಡಬೇಕು ಅಂತೇಳಿ ನಿಂತ್ಕೊಂಡಿದ್ನಲ್ಲ, ಸುಮಾರು 25 ಲಕ್ಷವನ್ನ ಕಳ್ಳತನ ಮಾಡುವಂತ ಕೆಲಸವನ್ನ ಪವನ್ ಬಿಸ್ತಾ ಮತ್ತೆ ಸೀತನ್ ಬಿಸ್ತಾ ಎಂಬ ನೇಪಾಳದ ಮೂಲದ ದಂಪತಿ ಕಳ್ಳತನ ಮಾಡುವಂತ ಕೆಲಸ ಮಾಡಿದ್ರು. ಇವರು 1 ತಿಂಗಳ ಹಿಂದಷ್ಟೇ ಆ ಒಂದು ಗುತ್ತಿಗೆದಾರರ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ನೇಪಾಳದ ಮೂಲದವರು ಇವರು 1 ತಿಂಗಳ ಹಿಂದಷ್ಟೇ ಅವರ ಮನೆಯಲ್ಲಿ ಕೆಲಸಕ್ಕೆ ಅಂತೇಳಿ ಸೇರ್ಕೊಂಡಿದ್ರು. ಇಲ್ಲಿ ಪವನ್ ಬಿಸ್ತಾ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ರೆ, ಸೀತಾ ಬಿಸ್ತಾ ಮನೆ ಕೆಲಸವನ್ನು ಮಾಡ್ತಿದ್ರು. ಒಳಗಡೆ ಈಕೆ ಮನೆಯಲ್ಲಿ ಎಲ್ಲೆಲ್ಲಿ ಏನೆಲ್ಲ ಇದೆ, ಯಾವ ಜಾಗದಲ್ಲಿ ಹಣ ಇಡಲಾಗಿದೆ, ಯಾವ ಜಾಗದಲ್ಲಿ ಏನ್ ಇಟ್ಟಿರ್ತಾರೆ ಮಾಲೀಕರು ಅನ್ನೋದನ್ನ ಅಬ್ಸರ್ವ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ನೀಟಾಗಿ ಸ್ಲೋ ಆಗಿ ಕೆಲಸಗಳನ್ನ ಮಾಡಿಕೊಂಡು ನೀಟಾಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಬರೀ ಕೆಲಸ ಮಾಡ್ತಿರಲಿಲ್ಲ, ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿದ್ದಾವೆ, ಮುಖ್ಯವಾಗಿ ಹಣ ಮತ್ತೆ ಚಿನ್ನಾಭರಣಗಳು ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ನೀಟಾಗಿ ಮಾನಿಟರ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ರು. ಜೊತೆಗೆ ಆರೋಪಿತ ಬಿಸ್ತಾ ಏನಿದ್ದಾನೆ, ಪವನ್ ಬಿಸ್ತಾ, ಈತ ಎಷ್ಟು ಗಂಟೆಗೆ ಜನ ಹೊರಗಡೆ ಹೋಗ್ತಾರೆ, ಮಾಲೀಕರು ಎಷ್ಟು ಗಂಟೆಗೆ ಬರ್ತಾರೆ, ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಯಾರೆಲ್ಲ ಎಂಟ್ರಿ ಇರ್ತಾರೆ, ಸಂಬಂಧಿಕರು ಯಾವಾಗ ಬರ್ತಾರೆ, ವಿಸಿಟರ್ಸ್ ಯಾವಾಗ ಬರ್ತಾರೆ, ಎಲ್ಲವನ್ನೂ ಕೂಡ ಆತ ಕೂಡ ಮಾನಿಟರ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ. ಇತ್ತೀಚೆಗೆ 1 ವಾರಗಳ ಕಾಲ ಗುತ್ತಿಗೆದಾರ ಮನೆ ಮಾಲೀಕ ಏನಿದ್ದಾನೆ ಈತ ತನ್ನ ಕುಟುಂಬದ ಸಮೇತ ಹೊರಗಡೆ ಹೋಗಿರ್ತಾರೆ. ಕೆಲಸದ ನಿಮಿತ್ತ ಕುಟುಂಬದ ಸಮೇತ ಈ ಇಬ್ಬರನ್ನ ನಂಬಿ ಬಿಟ್ಟು ಹೊರಗಡೆ ಹೋಗಿರ್ತಾರೆ. ಅದೇ ಕರೆಕ್ಟ್ ಆದಂತ ಟೈಮ್ ಅಂತೇಳಿ ಪ್ಲಾನ್ ಅನ್ನ ಹಾಕಿಕೊಂಡಿದ್ದಂತಹ ಆರೋಪಿಗಳು ಪವನ್ ಬಿಸ್ತಾ ಮತ್ತೆ ಆರೋಪಿತೆ ಸೀತಾ ಬಿಸ್ತಾ ಇಬ್ರು ಕೂಡ ಮನೆಯ ಕಬೋರ್ಡ್ ನಲ್ಲಿ ಇದ್ದಂತ 25 ಲಕ್ಷ ಹಣವನ್ನ ಕದ್ದು ಎಸ್ಕೇಪ್ ಆಗಿರ್ತಾರೆ. 1 ವಾರ ಆದ್ಮೇಲೆ ವಾಪಸ್ ಬಂದಿದ್ದಂತ ಗುತ್ತಿಗೆದಾರನ ಕುಟುಂಬ ನೋಡಿದಂತ ಸಂದರ್ಭದಲ್ಲಿ ಇಬ್ರು ಕೂಡ ಕೆಲಸ ಮಾಡೋದಕ್ಕೆ ಯಾರು ಕೂಡ ಇರೋದಿಲ್ಲ. 1 ದಿನ ನೋಡ್ತಾರೆ ಬರೋದಿಲ್ಲ, 2 ದಿನ ನೋಡ್ತಾರೆ ಬರೋದಿಲ್ಲ. ಅವಾಗ ಅನುಮಾನ ಬರುತ್ತೆ, ಇಲ್ಲ ಇವ್ರ ಮನೇಲಿ ಏನಾದ್ರು ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಆಗಿರ್ಬೋದು ಅಂತೇಳಿ ಕಬೋರ್ಡ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇಟ್ಟಿದ್ದಂತ 25 ಲಕ್ಷ ಕ್ಯಾಶ್ ಅನ್ನ ಕಳ್ಳತನ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಕೂಡಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲು ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಪ್ರಕರಣ ದಾಖಲಿಸಿದ್ದಂತಹ ಅಮೃತಹಳ್ಳಿ ಪೊಲೀಸರು ಆರೋಪಿಗಳ ಹುಡುಕಾಟವನ್ನು ಮಾಡ್ತಿರ್ತಾರೆ. ಕೆಂಗೇರಿ ಬಳಿ ಆರೋಪಿಗಳು 25 ಲಕ್ಷ ಹಣದ ಸಮೇತ ಎಸ್ಕೇಪ್ ಆಗಿರ್ತಾರೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದಂತ ಅಮೃತಹಳ್ಳಿ ಪೊಲೀಸರು ಆರೋಪಿಗಳನ್ನ 25 ಲಕ್ಷದ ಸಮೇತ ಬಂಧನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ಆ 25 ಲಕ್ಷ ಹಣವನ್ನು ಕೂಡ ರಿಕವರಿ ಮಾಡಿ ಅವರನ್ನ ಈಗ ಜೈಸಿಗೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಆ ಒಂದು ಹಣವನ್ನ ಮತ್ತೆ ಮಾಲೀಕರಿಗೆ ಒಪ್ಪಿಸುವಂತ ಕೆಲಸದಲ್ಲೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಈ ರೀತಿಯಾದಂತಹ ಪ್ರಕರಣಗಳು ಸಾಕಷ್ಟು ನಡೀತಿದ್ದಾವೆ. ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲೂ ಆದರೂ ಕೂಡ ಉತ್ತರ ಭಾರತ ಮೂಲದವರನ್ನ ಬಿಹಾರ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಮತ್ತೆ ಪಶ್ಚಿಮ ಬಂಗಾಳ ಆಗಿರ್ಬೋದು,
ಇಂಥವರು ಇಲ್ಲಿ ಬಂದು ಕಡಿಮೆಗಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಅವರನ್ನ ನೀವೇನಾದ್ರೂ ಮನೆ ಕೆಲಸಕ್ಕೆ ನೇಮಿಸ್ಕೊಳ್ಬೇಕು ಅಂದ್ರೆ ಒಂದ್ಸತಿ ಯೋಚನೆ ಮಾಡಿ. ಜೊತೆಗೆ ಅವರ ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡಿ. ಅವರ ಮೇಲೆ ಏನಾದ್ರೂ ಕೇಸ್ಗಳು ಇದಾವ ಅಂತೇಳಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಪರಿಶೀಲನೆ ಮಾಡಿಸಿ. ಅದಾದ್ಮೇಲೆ ನೀವು ಅಂತವರನ್ನ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವಂಥದ್ದು ಸೂಕ್ತ. ಇಲ್ಲವಾದ್ರೆ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲೂ ಕೂಡ ಕಳ್ಳತನ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಎಚ್ಚರದಿಂದ ಇರಿ ಅನ್ನುವಂಥದ್ದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರಲು ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.